ಅದಕ್ಕೆ ಸಂಸ್ಕೃತಿ ಅಂದರೆ ನಿಮಗೆ ಬೇಕಾದಂಥ ವಿನಯವನ್ನು ಕಲಿಸುವಂಥದ್ದು ಸಂಸ್ಕೃತಿ. ಇದನ್ನ ಅಂದಲ್ಲ. ಅದಕ್ಕೆ ನಿಮ್ಮ ಮನೇಲಿ ನೋಡಿರ್ಬೇಕು, ಯಾವುದಾದ್ರೂ ಹೋಮ ಮಾಡಿಸ್ಬೇಕಾದ್ರೆ, ಪೂಜೆ ಮಾಡಿಸ್ಬೇಕಾದ್ರೆ ತಿರ್ಗಾ ಮುರುಘಾ ಪುರೋಹಿತರು ಇದಂ ನಮ್ಮಮ್ಮ ಅನ್ನಿ ಅಂತಾರೆ ನಿಮಗೆ. ನಾವು ಅನ್ನೋದೇ ಇಲ್ಲ, ಅವ್ರು ಅಂತಿರ್ತಾರೆ ಪುರೋಹಿತರು. ಹೆಂಗೋ ಅವ್ರದ್ದಲ್ಲ ಅದು, ಇದಂ ನಮ್ಮ ನಂದಲ್ಲ ಅಂತ. ಅದು ಪುರೋಹಿತರು ಹೇಳಿ ಸರಿ, ಅದು ಅವ್ರದ್ದು ಅಲ್ಲೇ ಅಲ್ಲ, ಹೆಂಗಿದ್ರು ನಮ್ಮ ಕಡೆಯಿಂದ ಹೇಳಿಸ್ಬೇಕು ಅಂತಾರೆ ಅವ್ರು. ಇದಂ ನಮ್ಮಮ್ಮ, ಇದು ಕೊಟ್ಟದ್ದು ಅಹಂಕಾರ ನಂದಲ್ಲ ಅಂತ ಹೇಳಬೇಕು. ಅದು ನಾವು ಬಿಡೋದೇ ಇಲ್ಲಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ಹೇಳೋದು ಜಗತ್ತನ್ನು ಸುತ್ತಾಡಿದಾಗ ಹಿಂಗಾಗ್ತದೆ ಅಂತ. ನಮ್ಮ ಕನ್ನಡದಲ್ಲಿ ಹಾಗೆ ಸಂಸ್ಕೃತಿಯ ಪ್ರತೀಕವಾಗಿದ್ದವರು ಟಿ.ಎಸ್. ವೆಂಕಣ್ಣಯ್ಯ. ತಾವು ಎಷ್ಟು ಚೆನ್ನಾಗಿ ಕೇಳಿದ್ದೀರೋ ಅವ್ರ ಬಗ್ಗೆ ಗೊತ್ತಿಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಸೋಲ್ಸ್ ಕನ್ನಡ ಹ್ಯಾಸ್ ಎವರ್ ಸೀನ್. ಅಂಥ ದೊಡ್ಡ ಮನುಷ್ಯ ಜಗತ್ತು ಕಾಣಲಿಲ್ಲ. ಅವ್ರು ಜಾಸ್ತಿ ಬರೀಲಿಲ್ಲ, ಆದರೆ ಬರೆದು ಅವರು ಎಷ್ಟು ಜನ ಸಾಹಿತಿಗಳಿಗೆ ಪ್ರೇರಣೆ ಕೊಟ್ಟಿದ್ದಾರೋ ಲೆಕ್ಕನೇ ಇಲ್ಲ. ಗುಂಡಪ್ಪನವ್ರಿಗಂತೂ ಟಿ.ಎಸ್. ವೆಂಕಣ್ಣಯ್ಯ ಅಂದರೆ ಆತ್ಮೀಯ ಅಣ್ಣ ಇದ್ದಂಗೆ, ಅಷ್ಟು ಪ್ರೀತಿ. ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಆ ಬದುಕಿ ಅಂತಾದ್ರಿ, ಅದು ಅದ್ಭುತವಾದ ಬದುಕು ಅವ್ರದ್ದು. ಅವರು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕು, ಒಂದ್ಸಲ DVG ಜೊತೆಗೋ ಒಂದ್ಸಲ ಮಾಸ್ತಿಂಗ್ ವಾಕಿಂಗ್ ಹೋಗೋರು. ಹಿಂಗೆ ಅಲ್ಲೊಬ್ಬ ಯಾವನೋ ಒಬ್ಬ ಭಿಕ್ಷುಕ ಬರ್ತಿದ್ದ, ದಿನ ಬರೋನು. ನಮಸ್ಕಾರ ಸ್ವಾಮಿ ಅನ್ನೋನು. ಅವನ ಹೆಸರು ಕೂಡ ಕೃಷ್ಣಮೂರ್ತಿ ಅಂತ ಅವನ ಹೆಸರು. ವಾಕಿಂಗ್ ಹೋದಾಗ ಇವ್ರೇನು ಮಾಡೋರು, ಅರ್ಧಾಣೆ, ಅವಾಗೆಲ್ಲ ಅರ್ಧಾಣೆ ಅಂತ ಜೇಬಲ್ಲಿರೋದು, ಅರ್ಧಾಣೆ ಕೊಡೋದು. ಅವನು ದಿನ ಅವ್ನು ಕೇಳೋದು, ಇವ್ರು ಅರ್ಧಾಣೆ ಕೊಡೋದು. ಒಂದು ದಿವಸ ಹಿಂಗೆ ಹೋಗ್ತಿದ್ದಾರೆ, ಬಂದು ಕೂಗಿದ ಅವನು, ಸ್ವಾಮಿ ಅಂದ. ಹುಡುಕಾಡಿದ್ರು, ಜೇಬಲ್ಲಿ ಏನೂ ಇಲ್ಲ. ಡಿವಿಷನ್ ಕೇಳಿದ್ರು, ದುಡ್ಡು ಇದೆ ಏನ್ರಿ ಅಂತ. ಅವ್ರ ಕಡೆ ಅಂತೂ ಏನೂ ಇರಲ್ಲ, ನನ್ನ ಕಡೆ ದುಡ್ಡಿಲ್ಲ ಅಂದ್ಬಿಟ್ಟು. ಮತ್ತೆ ಇನ್ನೇನು ಮಾಡೋದು? ಇಲ್ಲಪ್ಪ ದುಡ್ಡು ಅಂದರು. ಪರವಾಗಿಲ್ಲ ಬಿಡಿ ಸ್ವಾಮಿ, ನಾಳೆ ಕೊಟ್ಟರಾಯ್ತು ಅಂತ. ಭಿಕ್ಷಾದವನ ತಕರಾರು ಇಲ್ಲ ಒಂದು. ಅದೇನು ಪೇಮೆಂಟ್, ಅದು EMI ಕೇಳಿದ್ರು. ಇಲ್ಲ ಅಂದ್ರೆ ಮುಂದೆ ಹೊರಟರು. ಮುಂದೆ ಯಾರೋ ಸಿಕ್ಕರು, ಅವ್ರ ಕಡೆ ಬೇಡ್ಕೊಂಡು ಅರ್ಧ ಹಣೆ ಇಸ್ಕೊಂಬಂದ್ರು ಸಾಲ. ವಾಪಸ್ ತಂದು ಕೊಟ್ಟರು ಅವನಿಗೆ. ಯಾಕೆ ಸ್ವಾಮಿ, ನಾಳೆ ಕೊಟ್ಟರೆ ಆಗ್ತಿತ್ತಲ್ಲ ಅಂತ. ಅಲ್ಲಪ್ಪ ನೀನೇನು ಹೇಳಿದೆ, ದಿನ ನಿಮಗೆ ಬೇಡೋದು ಅಭ್ಯಾಸ ಆಗಿದೆ. ನನಗೂ ಅಭ್ಯಾಸ ತಪ್ಪು ಬರೋದಲ್ಲ, ನಿನಗೆ ಹೆಂಗೆ ಬೇಡೋ ಅಭ್ಯಾಸ ಇದನ್ನು ಕೊಡೋ ಅಭ್ಯಾಸ ತಪ್ಪು ಬರೋದಲ್ಲ. ಸಾಲ ಇಸ್ಕೊಂಬಂದು ಕೊಡೋದ್ರಿ ಆ ಮನುಷ್ಯ. ಒಂದು ಘಟನೆ ಹೇಳಿದ್ರೆ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ, ನಂಬೋದು ಸಾಧ್ಯ ಇಲ್ಲ ನೀವು. ಆ ಥರದ್ದು ಸಾಹಿತ್ಯ ಸಮಾರಾಧನೆ ಮಾಡಬೇಕು ಮನೆಯಲ್ಲಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಎಲ್ಲ ಸಾಹಿತಿಗಳನ್ನ ಕರೆದು ಮೇಲೆ ಕೂತು ಸಾಹಿತ್ಯ ಚರ್ಚೆ ಮಾಡಬೇಕು. ಒಂದ್ಸಲ ಮೇಲೆ ಚರ್ಚೆ ನಡೆದಿದೆ, ಒಂದು 20-25 ಜನ ಕೂತಿದ್ದಾರೆ. ಊಟ ವ್ಯವಸ್ಥೆ ಎಲ್ಲ ವೆಂಕಣ್ಣಯ್ಯನವ್ರದೇ. ಎಲ್ಲರೂ ಕೂತು ಇವ್ರು ನಶೆ ಇಟ್ಕೊಂಡು ಕೂತ್ಕೊಂಡ್ಬಿಡೋರು, ನಶೆ ಏರಿಸ್ಕೊಂಡು ಕೂತಿರ್ಬೇಕು ಕೇಳ್ಕೊಂಡು. ಮಧ್ಯಾಹ್ನ ಹೊತ್ತು ಯಾರೋ ಬಂದು ಇವ್ರು ಭುಜ ಬಡದು ಕಿವಿಯಲ್ಲಿ ಏನೋ ಹೇಳಿದ್ರಂತೆ. ಅಂದು ಕೆಳಗಿಳಿದು ಹೋದ್ರು ವೆಂಕಣ್ಣಯ್ಯ. ಮೇಲೆ ಬರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಬಂದರು. ಎಲ್ಲರೂ ಊಟ ಮಾಡಿ ನೀವು ಕೂತ್ಕೊಳ್ಳಿ ವೆಂಕಣ್ಣಯ್ಯ ಅಂತ. ಇಲ್ಲ ನಾನು ಆಮೇಲೆ ಮಾಡ್ತೀನಿ ಭಜ ನಿಮ್ಮನಲ್ವಾ, ಎಲ್ಲರೂ ಮುಗಿಲಿ ಅಂತ ಎಲ್ಲರಿಗೂ ಊಟ ಹಾಕ್ಸಿದ್ರು. ಮುಂದೆ ಊಟ ಮಾಡಲೇ ಇಲ್ಲ ಅವರು. ಹಾಗೆ ಕಾರ್ಯಕ್ರಮ ಮುಂದುವರಿತು. 5:05 ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೆಳಗೆ ಹೊರಟರು. ನನಗಂತೂ ಆಶ್ಚರ್ಯ ಆಗುತ್ತೆ ನೆನೆಸ್ಕೊಂಡ್ರೆ. ಏನಾಗಿತ್ತು ಅಂದರೆ, ವೆಂಕಣ್ಣಯ್ಯನವ್ರ ಕಡೆ ಮಗ ಸತ್ತೋಗಿದ್ದಾನೆ ಕೆಳಗಡೆ ಮನೆಯಲ್ಲಿ. ಹೆಂಡತಿ ಹತ್ತಿದ್ದಾರೆ. ಇವ್ರು ಕೆಳಗೆ ಹೋಗಿ ಅಳಬೇಡ, ಹತ್ರ ಮೇಲೆ ಕೂತವ್ರಿಗೆ ಸಾಹಿತ್ಯಕ್ಕೆ ತೊಂದರೆ ಆಗ್ತದೆ, ಅಳಬೇಡ ಅಂತ. ಏನು ಕರ್ಮ ಇದ್ದಿತ್ರಿ ಇದು. ತಾನು ಒಳದೇನೆ ಒಂದು 10 ನಿಮಿಷ ಆಕೆ ಜೊತೆಗೆ ಹತ್ತು ಮಗುನ ಹಾಗೆ ಇಟ್ಟು ಮೇಲೆ ಬಂದು ಸಾಹಿತ್ಯ ಕಾರ್ಯಕ್ರಮ ಮುಗಿಸಿ ಅವರೆಲ್ಲ ಮನೆಗೆ ಹೋದ್ಮೇಲೆ ಸಂತೆ ಸಂಸ್ಕಾರ ಆಗಬೇಕು. ಅವ್ರು ಹೇಳೋದು, ಬಂದವರಿಗೆ ಸಾಹಿತ್ಯ ರಸಭಾಸ ಆಗಬಾರ್ದು. ಇದೊಂಥರ ಎಕ್ಸ್ಟ್ರೀಮ್ ಅನ್ನಿಸ್ಬೋದು ನಿಮಗೆ, ತೀರಾ ಹುಚಿತನಾನೋ ಅಂತ ಅನ್ನಿಸ್ಬೋದು. ಆದರೆ ಹಂಗೆ ಬದುಕಿದ್ರು ಅನ್ನೋದು ಆಶ್ಚರ್ಯ ಅಲ್ವಾ ನಮ್ಮಲ್ಲಿ. ಮತ್ತೊಬ್ಬರಿಗೆ ಬಂದಿದ್ದಾರೆ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ ತನ್ನ ಮಗನ ದುಃಖ ನುಂಗ್ಕೊಂಡು ಕೂಡೋದಂದ್ರೆ ಎಲ್ಲಾದರೂ ಇದೆ ಏನ್ರಿ ಮಾಡೆಲ್? ಅದು ಟಿ.ಎಸ್. ವೆಂಕಣ್ಣಯ್ಯ ಹಾಗಿದ್ದವರು. ದೇಶ ಪ್ರವಾಸ ಮಾಡಿದಾಗ ಏನೇನು ಅನುಭವಗಳಾಗ್ತವೆ ಅದು ನಮ್ಮ ಸಂಸ್ಕೃತಿಯ ಕೇಂದ್ರ ಆಗ್ತದೆ. ಎಷ್ಟೊಂದು ತಿಳುವಳಿಕೆ ಬರುತ್ತೆ. ನನಗಂತೂ ಯಾರ ಕಡೆಯಿಂದ ಕಲ್ತಿದ್ದೀನೋ ಲೆಕ್ಕನೇ ಇಲ್ಲ. ದಿವಸಕ್ಕೊಂದು 4 ಜನ ಕಡೆ ಕಲಿತೀನಿ ನಾನು. ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ 2 ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು. ಯಾಜ್ಞವಲ್ಕರು ನಾನು ಹೋಗ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂದರು. 2 ಹೆಂಡಂದ್ರು ಕರೆದು ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, 2 ತೊಗೊಂಬಿಡಿ ಅಂತ ಹೆಂಡಂದ್ರಿಗೆ ಹೇಳಿದರು. ಮೈತ್ರೇಯಿ ಪರವಾಗಿಲ್ಲ ಅಂತ. ಆಗ ಗಾರ್ಗಿ ಪ್ರಶ್ನೆ ನೋಡಿ, ಅಂದರೆ ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ. ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ. ಇದು ಗಳಿಸಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ ಅದು. ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದಿರಬೇಕು. ಹಂಗೆ ನಾನು ದೊಡ್ಡದೇ ಕೊಡಿ ನನಗೆ ಅನ್ಲಿಕ್ಕೆ, ಸಣ್ಣದಾಗಿ ತಗೊಳ್ಳಿ ನಾನು. ಎಷ್ಟು ಚಂದದ ಮಾತದು. ನೀವು ಬೇಡಾದಂಥ ಆಸ್ತಿಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ, ನನಗೆ ಈ ಆಸ್ತಿ ಬೇಡ,
ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮಗೆ ಅನಿಸಿದೆಯೋ ಆ ತಪಸ್ಸನ್ನು ನನಗೆ ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವ್ರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ ಪ್ರಭು ಹೇಳ್ತಾನೆ ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿರ್ತೀರಿ ಅಕ್ಕ ಮಹಾದೇವಿದು ಜೀವನ. ಬೆಂಕಿ ಮೇಲೆ ಹೋದಂಥ ಜೀವನ ಹೇಗೆ ಫೇಸ್ ಮಾಡ್ತಾಳಕ್ಕೆ ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದು ಬೇರೆ ಭಾಷೆ ಲೆಕ್ಚರ್ ಆಗಿಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನು ನೀವು ನೋಡ್ಬೇಕು. ಅದನ್ನು ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚು ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳಬೇಕಾದ್ರೆ ಆ ಪವರ್ ಹೇಗಿರ್ಬೇಕು, ಹೆಣ್ಮಕ್ಳು ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಎಸ್ಥೆಟಿಕ್ ಲೈಫ್ ಇಟ್ಸ್ ಸೆಲ್ಫ್. ಈ ಸನ್ಯಾಸ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂಥ ಶಕ್ತಿಯನ್ನು ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆಗೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಅಂದರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು